ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವಾಗ ಬಂದಂತಹ ದಿಢೀರ್ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಗೋಲ್ಡ್ ಸುರೇಶ್ ಅವರು ಸಡನ್ನಾಗಿ ಆಸ್ಪತ್ರೆಗೆ ದಾಖಲಾಗಲು ಏನು ಕಾರಣ, ಸೊ ಏನಾಯಿತು ಗೋಲ್ಡ್ ಸುರೇಶ್ ಅವರು ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಒಂದು ಭಯಾನಕ ಸುದ್ದಿಯಾಗಿದೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ 11ರಲ್ಲಿ ತುಂಬ ಒಂದು ಎಲ್ಲರ ಮನಸ್ಸನ್ನು ಗೆದ್ದಂತಹ ಗೋಲ್ಡ್ ಸುರೇಶ್ ಅವ್ರನ್ನ ನೀವು ನೋಡಿರ್ಬೋದು ಅಂದ್ಕೊತೀನಿ. ತುಂಬಾ ಒಂದು ಆತ್ಮೀಯತೆ ಭಾವನೆ ಹೊಂದಿರುವಂತಹ ನಮ್ಮ ಗೋಲ್ಡ್ ಸುರೇಶ್ ಅವರು ಎಲ್ಲರ ಒಂದು ಮಾತುಗಳಲ್ಲಿ ಒಳ್ಳೆತನವನ್ನು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಮಾತುಗಳೇ ಸಾಲದು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಹನುಮಂತ ಅವರು ಅಲ್ಲಿದ್ದಂತಹ 12-16 ಸ್ಪರ್ಧಿಗಳಲ್ಲಿ ನಿಮ್ಮ ಗೋಲ್ಡ್ ಸುರೇಶ್ ಸರ್ ಅವ್ರನ್ನ ತುಂಬ ಒಂದು ಆತ್ಮೀಯತೆಯಿಂದ ಹೊಂದ್ಕೊಂಡಿದ್ದ. ಯಾಕಂದರೆ ಮಾವ ಅನ್ನೋ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದ ಅಂದರೆ ಗೋಲ್ಡ್ ಸುರೇಶ್ ಅವರು ಸೊ ನಮ್ಮ ಹನುಮಂತ ಅವರಿಗೆ ಯಾವ ರೀತಿಯ ಒಂದು ಸ್ವಂತ ಒಂದು ಅಣ್ಣ ಸ್ಥಾನ ಅಂತಲೇ ಹೇಳ್ಬೋದು, ಮಾವನ ಸ್ಥಾನನೇ ಕೊಟ್ಟಿದ್ದರು ಅಂತಲೇ ಹೇಳ್ಬೋದು. ಇನ್ನು ಈ ರೀತಿಯಾಗಿರುವಂತಹ ನಮ್ಮ ಗೋಲ್ಡ್ ಸುರೇಶ್ ಅವರು ಸಡನ್ನಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾಕಪ್ಪ ಏನಾಯಿತು, ಸಡನ್ನಾಗಿ ಆದಂಥ ಕಾರಣ ಏನು ಅಂತ ತುಂಬಾ ಜನರಿಗೆ ಕಾದಾಟವಾಗಿದೆ. ಯಾಕಂದರೆ ಇನ್ನು ಸೊ ಬಿಗ್ ಬಾಸ್ 11ರಲ್ಲಿ ಸೊ ಬಂದಂಥ ಟಾಸ್ಕ್ಗಳಾಗಿರ್ಬೋದು, ಬಂದಂಥ ಆಟ ಗೇಮ್ಗಳಲ್ಲಿ ತುಂಬಾ ಒಂದು ಹೋರಾಟ ನಡೆಸಿ ಗೆದ್ದು ತನ್ನ ಒಂದು ಎಲ್ಲ ಒಂದು ಒಳ್ಳೆತನವನ್ನು ಜನರ ಮುಂದೆ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗೋಲ್ಡ್ ಸುರೇಶ್ ಅವ್ರಿಗೆ ಹಾಗೆ ಹೇಳಿದರು. ಸೊ ಬಿಗ್ ಬಾಸಲ್ಲಿ ತುಂಬ ಒಂದು ಡ್ರಮ್ಮು ಬಿದ್ದು ಕಾಲು ತುಂಬ ಒಂದು ಏಟಾಗಿ ಅವಾಗ ಒಂದು ಸಲ ಸಹ ಆಸ್ಪತ್ರೆಗೆ ದಾಖಲಾಗಿದ್ದರು. ಮತ್ತು ಇವ್ರಿಗೆ ಈಗ ಸಡನ್ನಾಗಿ ಹಿಂಗೆ ದಾಖಲಾಗಲು ಏನಪ್ಪ ಕಾರಣ ಅಂದರೆ ತುಂಬಾ ಒಂದು ಪೇಯ್ನ್ ಜಾಸ್ತಿ ಆಗಿರೋ ಕಾರಣಾಂತರ ಸೊ ಮತ್ತೆ ಅವರು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ. ಸೊ ಇನ್ನು ನಮ್ಮ ಗೋಲ್ಡ್ ಸುರೇಶ್ ಅವರು ಸಡನ್ನಾಗಿ ಹೋಗಿ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ತಿಳಿದಂತಹ ಹನುಮಂತನಿಗೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ. ಏನಪ್ಪ ನಮ್ಮ ಮಾವಂಗೆ ಹಿಂಗಾಗೋಯ್ತಲ್ಲ, ಯಾಕಪ್ಪ ಅಂತ. ಯಾಕಂದರೆ ಇನ್ನು ನಮ್ಮ ಗೋಲ್ಡ್ ಸುರೇಶ್ ಅವರು ಎಲ್ಲರ ಮುಂದೆ ಒಂದು ಮಾತು ಕೊಟ್ಟಿದ್ರು, ಇನ್ನು ನಮ್ಮ ಹನುಮಂತನ ಮದುವೆ ವಿಚಾರ ಏನೇ ಇದ್ರು ಎಲ್ಲನೂ ನಂದೇ, ಇನ್ನು ಹನುಮಂತನಿಗೆ ಏನೇನು ಒಡವೆ ಕೊಡಬೇಕು ನಾನೇ ಕೊಟ್ಟು ಸೊ ಹನುಮಂತನ ಮದುವೆ ಮಾಡ್ತೀನಿ ಅಂತ ಎಲ್ಲರ ಮುಂದೆ ಸಹ ವ್ಯಕ್ತಪಡಿಸಿರ್ತಾರೆ. ತನ್ನ ಪ್ರೀತಿಯನ್ನು ಹನುಮಂತನಿಗೆ ಸಮನಾಗಿ ಹಂಚಿದ್ದಂತಹ ಗೋಲ್ಡ್ ಸುರೇಶ್ಗೆ ಏನಾಯಿತು, ಸೊ ಜನರ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಗೋಲ್ಡ್ ಸುರೇಶ್ ಅವರಿಗೆ ಯಾರು ಏನೂ ಆಗಬಾರ್ದು, ಸೊ ಅವರು ಬೇಗ ಗುಣಮುಖರಾಗಿ ವಾಪಸ್ ಬರಲಿ ಅಂತ ಹೇಳಿ ಎಲ್ಲ ಜನರು ಸಹ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗೋಲ್ಡ್ ಸುರೇಶ್ ಅವರ ಮಾತುಗಳನ್ನ ನೀವು ಬಿಗ್ ಬಾಸ್ 11ರಲ್ಲಿ ಕೇಳಿರ್ಬೋದು. ಇನ್ನು ಇವೆಲ್ಲದಕ್ಕೆ ಏನಪ್ಪ ಕಾರಣ ಅಂತ ಕೇಳಿದಂತಹ ಜನಗಳಿಗೆ ವಿಷಯ ಒಂದು ದೊಡ್ಡ ವಿಷಯವಾಗಿದೆ. ಏನಪ್ಪ ಅಂದರೆ ಬಿಗ್ ಬಾಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಗ್ ಬಾಸಲ್ಲಿ ತುಂಬ ಒಂದು ಕಾರಣಗಳಿಂದ ಸೊ ನಮ್ಮ ಗೋಲ್ಡ್ ಸುರೇಶ್ ಅವರು ಈ ರೀತಿಯ ಒಂದು ಆತಂಕ ತಂದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಆಡಿದಂಥ ಟಾಸ್ಕ್ಗಳು ತುಂಬಾ ಟಫ್ ಟಾಸ್ಕ್ಗಳಿದ್ದಾರೆ. ಸೊ ಎಲ್ಲದರಲ್ಲೂ ಭಾಗವಹಿಸಿ ಸೊ ಗೋಲ್ಡ್ ಸುರೇಶ್ ಅವರು ತುಂಬ ಒಂದು ಕಾದಾಟ ಅಂದರೆ ಒಂದು ಪ್ರಾಣ ಸಂಕಟ ತಂದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸಿಂದ ಸೊ ಆದಂತಹ ಒಂದು ಅನಾಹುತದಿಂದ ಇನ್ನು ನಮ್ಮ ಗೋಲ್ಡ್ ಸುರೇಶ್ ಅವರು ಈಗ ಹೋಗಿ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಜನರು ಹೇಳ್ತಾ ಇದ್ದಾರೆ. ಸೊ ನಾವು ಕಾಯ್ದು ನೋಡಬೇಕಾಗಿದೆ. ಸೊ ನಮ್ಮ ಗೋಲ್ಡ್ ಸುರೇಶ್ ಅವರು ಆದಷ್ಟು ಬೇಗ ವಾಪಸ್ ಬರಲಿ, ಆರೋಗ್ಯವಾಗಿರಲಿ ಅಂತ ಹೇಳ್ತಾ